ಉತ್ತರ ಕರ್ನಾಟಕ ಭಾಗದ ಜನರು ಬಹುದೊಡ್ಡ ಕನಸು ಅಂದ್ರೆ ಅದು ಮಹದಾಯಿ ಯೋಜನೆ. ಈ ಯೋಜನೆ ಜಾರಿಗಾಗಿ ಲೆಕ್ಕವಿಲ್ಲದಷ್ಟು ಹೋರಾಟ, ಅಗಣಿತ ಪ್ರಮಾಣದ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಆದರೆ ಕೇಂದ್ರ ಸರ್ಕಾರ ಮಹದಾಯಿಯನ್ನೇ ಮರೆತು ಬಿಟ್ಟಿದೆ. ಮಹದಾಯಿ ಯೋಜನೆ ಜಾರಿಗೆ ವನ್ಯಜೀವಿ ಮಂಡಳಿ ಅನುಮತಿ ಕೊಡಲು ಕೇಂದ್ರ ಹಿಂದೇಟು ಹಾಕ್ತಾ ಇದೆ. ಆದರೆ ಅನುಮತಿ ಸಿಕ್ಕ ಕೂಡಲೇ ಮಹದಾಯಿ ಕಾಮಗಾರಿ ಮಾಡಲು ಸಿದ್ಧ ಎಂತ ಇದೆ ರಾಜ್ಯ ಸರ್ಕಾರ. ಹೌದು, ವನ್ಯಜೀವಿ ಮಂಡಳಿ ಅನುಮತಿಗಾಗಿ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ನಿರ್ಧಾರ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಅನಗತ್ಯ ವಿಳಂಬ ಮಾಡ್ತಾ ಇದೆ. ಮೊನ್ನೆ ಪ್ರಧಾನಿ ಭೇಟಿ ನೀಡಿದಾಗ ಸಿಎಂ ಮನವಿ ಮಾಡಿದ್ದಾರೆ. ಮಹದಾಯಿ ಸೇರಿದಂತೆ 18 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕುಡಿಯುವ ನೀರಿನ ಯೋಜನೆಗೆ ಯಾರೂ ವಿರೋಧ ಮಾಡಬಾರದು ಎಂಬುದು ಕಾಂಗ್ರೆಸ್ ನಾಯಕರ ಮಾತು. ಬಿಜೆಪಿ ಗೌರ್ಮೆಂಟ್ ಇಲ್ಲಿವರೆಗೂ ಗೋವಾಗೆ ಎದುರುಕೊಂಡು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ಜೋಶಿ ಅವ್ರ ಹತ್ರ 3-4 ಸತಿ ಭೇಟಿ ಮಾಡಿದ್ದೀನಿ. ಅವ್ರ ಮಿನಿಸ್ಟ್ರು ನನಗೂ ಭೇಟಿ ಮಾಡೋರು ಅಂತ ಹೇಳ್ತಾರೆ. ಏನು ಸುಖ ಅಂತ ಏನು ಅವರು ಆಯ್ತಪ್ಪ, ಬಿ ಜೆ ಪಿ ಇಷ್ಟು ಜನ ಎಂ ಪಿಗಳು ಇಟ್ಕೊಂಡು ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಆನ್ ಇರಿಗೇಷನ್ ಫ್ರಂಟ್? ಇಲ್ಲ ಕೃಷ್ಣ ವಾಟ್ರದ್ದು ಇಲ್ಲ, ಮಾದಾಯಿದು ಇಲ್ಲ. ಈಗ ನಾವು ಬೇಕಾದಷ್ಟು ತಂದಿದ್ದೀವಿ. ಸುಪ್ರೀಂ ಕೋರ್ಟವರು ಪಾಪ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ನೀವೇ ಇದು CWCಲೇ ತೀರ್ಮಾನ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ನಾವಲ್ಲಿ ಈಗಾಗಲೇ ಆಫೀಸ್ ಓಪನ್ ಮಾಡಿಸಿದ್ದೀನಿ. ಈಗ ಅಲ್ಲೂ ಕೂಡ ಈಗ ಹೊಸ DPR ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಕೊಡಿಸ್ಲಿ, ಈಗ ಎಲ್ಲರೂ ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗ್ತಾರೆ. ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಹೇಳಿ? ಓಲಿ ದುಡ್ಡು ಕೊಡಿಸಿದ್ದೀರಾ? ಮಾತಾಡೋದ ಪ್ರಕಾರ ಮಾಡಿದ್ದೀರಾ? ಈಗ ನಾವು ಎಷ್ಟು ರಿಸ್ಕ್ ತೊಗೊಂಡು ಅವ್ರಿಗೆಲ್ಲ ದುಡ್ಡು 25, 35, 40 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದೋ. ಮೊನ್ನೆ ಕೇಸೆಲ್ಲ ವಾಪಸ್ಸು ಬಂದು ಅದನ್ನು ಇದರ ಮುಖಾಂತರ ಲೋಕಾದಾಲತ್ ಮುಖಾಂತರ ಮಾಡಬೇಕು ಅಂತ ಈಗಾಗಲೇ ಹೈಕೋರ್ಟ್ಗಳಲ್ಲಿ ಈಗಾಗಲೇ ತೀರ್ಮಾನ ಬಂದಿದೆ. ಸುಪ್ರೀಂ ಕೋರ್ಟಲ್ಲಿ ವಾಪಸ್ ಹಾಕಿದ್ದಾರೆ. ಇವೆಲ್ಲ ನಾವು ಏನು ಬೇಕೋ, ನಮ್ಮ ಪರವಾಗಿ ಏನು ಬೇಕೋ ನಾವು ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. BJP ಆ್ಯಸ್ ಫೇಲ್ಡ್. ಇಲ್ಲಿ ಹಬ್ಬ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ಯಾರು ಸೆಲೆಬ್ರೇಷನ್ ಏನಾಯಿತು? ಬೊಮ್ಮೆ ಯಾಕೆ ಮಾತಾಡ್ತಾ ಇಲ್ಲ? ಶೆಟ್ರ್ ಯಾಕೆ ಮಾತಾಡ್ತಾ ಇಲ್ಲ? ಪ್ರೈಮ್ ಮಿನಿಸ್ಟರ್ನ ಹೋಗಿ ಭೇಟಿ ಮಾಡೋಷ್ಟು, ಅಪಾಯಿಂಟ್ಮೆಂಟ್ ತೊಗೊಳ್ಳೋಷ್ಟು ಶಕ್ತಿನೂ ಇಲ್ಲ ಅವ್ರಿಗೆ. ಓಲಿ ನಮ್ಮನ್ನು ಕರ್ಕೊಂಡು ಹೋಗೋದು ಬೇಡಪ್ಪ, ಅವರೇ ಹೋಗಲಿ. ರಾಜಕೀಯ ಡಿಮಾನಿಟೈಸೇಷನ್, ನಮ್ಮ ದಕ್ಷಿಣ ಭಾರತದ ಸೀಟ್ಗಳನ್ನ ಕಡಿಮೆ ಮಾಡಿಸ್ಲಿಕ್ಕೆ ನಡೆಸಿದಂಥ ಒಂದು ದೊಡ್ಡ ಷಡ್ಯಂತ್ರ. ನಮ್ಮ ಸೀಟ್ ಕಡಿಮೆ ಮಾಡಲಿಕ್ಕೆ ಒಬ್ಬ BJP MP ಮಾತಾಡಿದ್ದಾರೆ ಅಂದರೆ ಎಲ್ಲ ಉತ್ತರ ಭಾರತಕ್ಕೆ. ನಾಳೆ ಬೆಳಗ್ಗೆ ನಮ್ದು ಯಾರ್ದು ಧ್ವನಿ ಇರೋದಿಲ್ಲ, BJP ಅವ್ರದ್ದು ಧ್ವನಿ ಇರೋದಿಲ್ಲ, ಕಾಂಗ್ರೆಸ್ ಅವ್ರದ್ದು ಧ್ವನಿ ಇರೋದಿಲ್ಲ. ಎಲ್ಲ ದಕ್ಷಿಣ ಭಾರತನೇ ಕಂಪ್ಲೀಟ್ ಕ್ಲೋಸ್. ನಾವಿಲ್ಲದೆ ಹೋದ್ರೂ ಅವರೇ ಸರ್ಕಾರ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ತರ್ತಾ ಇದ್ದಾರೆ. ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ UPA ಬಂದ ಮೇಲೆ UPA ಇಂಡಿಯಾ ಬ್ಲಾಕ್ ಎಲ್ಲ ಒಂದಾಗಿ ಇವತ್ತು ಅವ್ರನ್ನ ಡಿಫೀಟ್ ಮಾಡಿದ್ದೀವಿ. ಇದು ಪ್ರಾರಂಭ. ಇಟ್ ಈಸ್ ದಿ ಬಿಗಿನಿಂಗ್ ಆಫ್ ದಿ NDA ಗೌರ್ಮೆಂಟ್ಗೆ ಒಂದು ದೊಡ್ಡ ಉತ್ತರ ಬಂದಿದೆ. ಇದು ಮುಂದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಬಿಲ್ಗೆ, ಆ ಪ್ರಕಾರ ತೊಗೊಂಡು ಬರಲಿ. ಇದೇನು ಸ್ಪೆಷಲ್ ಆಗೇನು? ಇನ್ನು ಬಿಜೆಪಿ ಸರ್ಕಾರ ವನ್ಯಜೀವಿ ಮಂಡಳಿಯಿಂದ ಪರವಾನಗಿ ಕೊಡಿಸ್ತಾ ಇಲ್ಲ. ಬಿಜೆಪಿ ಎಂಪಿಗಳು ಕರ್ನಾಟಕದ ನೀರಾವರಿಗೆ ಯಾವುದೇ ಕೊಡುಗೆ ನೀಡ್ತಾ ಇಲ್ಲ ಅಂತಿದ್ದಾರೆ DCM DK ಶಿವಕುಮಾರ್. ಈ ಬಗ್ಗೆ ನಿಯೋಗ ತೆಗೆದುಕೊಂಡು ಹೋಗಲು ಚಿಂತನೆ ನಡೆಸಲಾಗಿದೆ. ಇನ್ನಾದರೂ ಈ ಸಮಸ್ಯೆ ಬಗೆಹರಿಯುತ್ತಾ ಕಾದು ನೋಡಬೇಕಾಗಿದೆ.